that tire literally came off. He was on his 3 tires over there. Hello guys, welcome back to my channel. So today is this is better. So today is 13th of December and ಇವತ್ತೊಂದು ಬ್ರೇಕ್ಫಾಸ್ಟ್ ರೈಡಿಂಗ್ ಅಂತ ಹೇಳಿ ನಾನು ಆಗುಂಬೆಗೆ ಹೋಗ್ತಾ ಇದ್ದೇನೆ. ಸೊ ಈಗ ಆಲ್ಮೋಸ್ಟ್ ಮಾರ್ನಿಂಗ್ 6 ಆಗಿದೆ. 6ಗೆ ಬಿಡೋದಂತಿದ್ದು 6ಗೆ ಹೊರಡ್ತಾ ಇದ್ದೇನೆ. ಅಲ್ಲಿ ಆಲ್ಮೋಸ್ಟ್ 7:30 ಹಾಗೆ ರೀಚ್ ಆಗ್ಬೋದು ನಾವು. ವಿ ಆರ್ ಗೋಯಿಂಗ್ ಥ್ರೂ ಕಾರ್ಕಳ ಬಿಕಾಸ್ ಹೆಬ್ರಿ ರೂಟ್ ಸರಿ ಇಲ್ಲ ಅಂತ ಹೇಳಿ. ಇಲ್ಲಿಂದ ಬೆಳ್ಮಣ್ಣಿಂದ ಕಾರ್ಕಳದಿಂದ ಹೆಬ್ರಿಯಿಂದ ವಿಲ್ ಬಿ ಗೋಯಿಂಗ್ ಟು ಆಗುಂಬೆ. ಸೊ ಹಾಗೆ ಐ ವಿಲ್ ಬಿ ಅಕಂಪನಿಡ್ ಬೈ ಮೈ ಕಸಿನ್ ಬ್ರದರ್. ಒಬ್ಬನೇ ಹೋಗ್ತಿಲ್ಲ ಈ ಸತಿ. ಸೊ ನಂದು ಹಂಟರ್ ಆದರೆ ಈಸ್ ಹ್ಯಾವಿಂಗ್ ಎ CB 350 RS ಹೊಸತ್ತು. ಸೊ ಇವತ್ತು ಹೋಗುವ ಎಲ್ಲಿಂದ ಹೊರಡುವ, ಲೇಟ್ ಆಯ್ತು ಸ್ವಲ್ಪ. ಬಾಯ್. ಸೊ ವಿ ಆರ್ ಆಲ್ ಸೆಟ್ ಫಾರ್ ಅ ರೈಡ್. ಆ್ಯಂಡ್ ಈಗ ಅಲ್ಲಿಂದ ನನ್ನ ಅಣ್ಣ ಬರ್ತಾನೆ. ಆ್ಯಂಡ್ ದೆನ್ ವಿಲ್ ಬಿ ಲೀವಿಂಗ್. ಸಣ್ಣದೊಂದು ಬ್ಯಾಗ್ ಕ್ಯಾರಿ ಮಾಡ್ತಿದ್ದಾನೆ. ಇದರಲ್ಲಿ ಬರೀ ನನ್ನ ಕ್ಯಾಮರಾ ಒಂದಿದೆ. ಲೆಟ್ಸ್ ಟೇಕ್ ಗುಡ್ ಫೋಟೋಸ್ ಇನ್ ಆಗುಂಬೆ. ಬೈಕ್ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಲಿ. ಈಸ್ ದೇರ್. ಸೊ ಲೆಟ್ಸ್ ಲೀವ್ ನಾವ್. ಓಯ್ ಎಲ್ಲಿ ಒಂಜಿ ಇರ್ನದಾಲ ಇತ್ತನಾ ಓಯ್ ಎದುರು ಬೋಲೆ. So that was the sexy CB 350 RS. I hope my angle is good enough, man. ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನೊಂದ್ಸತಿ ಓಪನ್ ಮಾಡಿ ತೆಗೆದಿದ್ದೆ. ಸೊ ಈಗಷ್ಟೇ ಬೆಳಿಗ್ಗೆ ಪುನಃ ಆ್ಯಂಗಲನ್ನು ಸೆಟ್ ಮಾಡಿದೆ. ಅದು ಸರಿ ಇದ್ರೆ ಸಾಕು. ಎನಿವೇ ವೇಟ್, ಲೆಟ್ ಮಿ ಜಸ್ಟ್ ಕನೆಕ್ಟ್ ದ ವೈರ್ಲೆಸ್ ಇಯರ್ಫೋನ್ಸ್, ನಾಟ್ ಇಯರ್ಫೋನ್ಸ್, ವೈರ್ಲೆಸ್ ಮೈಕ್ರೋಫೋನ್. 1 hour later. ಸೊ ಇದು ಸೀತಾ ನದಿ ರಿವರ್. ಇನ್ ರೈನಿ ಸೀಸನ್ ಸಮ್ಟೈಮ್ಸ್ ಸೀತಾ ನದಿ ರಿವರ್ ಇದೆಯಲ್ಲ, ಅದು ಓವರ್ಫ್ಲೋ ಆಗ್ತದೆ. ಅದು ಓವರ್ಫ್ಲೋ ಆಗೋ ಪ್ಲೇಸ್ ಯಾವ್ದು ಅಂತ ಹೇಳಿ ಅಂದ್ರೆ ರೋಡಿಗೆ ಬರ್ತದೆ. ರೋಡಿಗೆ ಬಂದಾಗ ಇಲ್ಲಿಂದ ಮೂವ್ಮೆಂಟ್ ನಿಲ್ಲಿಸ್ತಾರೆ ಗಾಡಿಯದ್ದು. ಅದು ಈ ಪ್ಲೇಸ್. ಈ ಟೆಂಪಲ್ ಇದೆಯಲ್ಲ, ಇದ್ರ ಸೈಡಲ್ಲಿ ಇಲ್ಲಿ ಫುಲ್ ರೋಡಲ್ಲಿ ಇರ್ತದೆ ನೀರು. ಈಗ ಅಲ್ಲಿ ಕೆಳಗಿದೆ, ಇಷ್ಟು ಮೇಲ್ ಬಂದಿರ್ತದೆ ಆಲ್ಮೋಸ್ಟ್. ಹಾಗೆ ಒನ್ ಮೋರ್ ಥಿಂಗ್, ಸೀತಾ ನದಿ ಯಾವ್ದಂತ ಹೇಳಿದ್ರೆ ನಾನು ನಿಮ್ಗೆ ಬರ್ಕನಾ ಫಾಲ್ಸ್ ತೋರಿಸಿದ್ದೇನಲ್ಲ. ಎಸ್, ಬರ್ಕನಾ ಫಾಲ್ಸ್ ಈಸ್ ನಥಿಂಗ್ ಬಟ್ ಸೀತಾ ನದಿ. ಫಾಲ್ಸ್ ಇಂದ ಕೆಳಗೆ ಬಂದ ಮೇಲೆ ಆ ನೀರು ಬಂದು ಸೀತಾ ನದಿಗೆನೆ ಸೇರೋದು. ಸೀತಾ ನದಿಗೆನೆ ಸೇರ್ತದ ಅಥವಾ ಅದೇ ಸೀತಾ ನದಿಯ, ಐ ಆಮ್ ನಾಟ್ ಸೋ ಶ್ಯೂರ್. ಬಟ್ ಯಾ, ಹಾಗೆ ಐ ಡೋಂಟ್ ನೋ ಇಫ್ ಯು ಪೀಪಲ್ ನೋ ಆರ್ ನೋ, ಬಟ್ ಇಂಡಿಯಾದಲ್ಲಿರೋ ಹೈಯೆಸ್ಟ್ ವಾಟರ್ ಫಾಲ್ಸ್ ಕರ್ನಾಟಕದಲ್ಲೇ ಇರೋದು. ಆಲ್ಮೋಸ್ಟ್ ಹೊಸನಗರದ ಹತ್ರ ನಗರ ಅಂತ ಏನೋ ಒಂದು ಬರ್ತದೆ, ಅಲ್ಲೆಲ್ಲೋ ಬರ್ತದೆ. that is the highest waterfall in Karnataka. No, not just in Karnataka, in India. ಬಟ್ ಅಲ್ಲೆಂತ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಓಕೆ, ಅದು ರೂಟ್ ಇದ್ದದ್ದು ಕೂಡ್ಲು ತೀರ್ಥಕ್ಕೆ ಹೋಗ್ಲಿಕ್ಕೆ. ಓಕೆ, ದಟ್ highest waterfall. Let's start about that. Yeah, but that place is ಈಗ the tourist ಗೆ accessible ಇಲ್ಲ ಅದು. That's because it falls under National Reserve Forest. I don't know exactly which one, but National Reserve Forest ಅಡಿಯಲ್ಲಿ ಬರ್ತದೆ ಅದು. And because of that it's not accessible to people. Okay, wait, ಇದು ಬ್ರಿಡ್ಜ್ ಇದೆಯಲ್ಲ, ದಿಸ್ ಬ್ರಿಡ್ಜ್ ಇಸ್ ನಥಿಂಗ್ ಬಟ್ ಬರ್ಕನಾ ಫಾಲ್ಸ್ ಇಂದ ಬರುವ ನೀರು ಆಚೆಯಿಂದ ಬಂದು ಸೀತಾ ನದಿ ಇದೆ. ಸೀತಾ ನದಿ ಕ್ರಾಸ್ ಆದ್ವಿ ಈಗ. ಹಾಗೆ ಯಾ, ಅಂಡ್ ಈಗ ವಾಟರ್ ಫಾಲ್ಸ್ ಅಲ್ಲಿ ಅಷ್ಟು ನೀರ್ ಸಹ ಇಲ್ಲಂತೆ. ಓನ್ಲಿ ಇನ್ ದ ರೈನಿ ಸೀಸನ್ ನೀರ್ ಇರ್ತದೆ. ಬಿಕಾಸ್ ಯಾವ್ದೋ ಒಂದು ಡ್ಯಾಮ್ ಕಟ್ಟಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಆ ರಿವರ್ ಮೇಲೆ.
ಅದರಿಂದಾಗಿ there is not so much of water. Like direction of the water has been changed because of the dam, and it's not accessible to people anyway. I forgot the name, but yeah, highest waterfall in India is in our Karnataka, is in our Shimoga. Okay. Anyway, ಅದು ಬಿಟ್ಟು ಹಾಕುವ ಇಲ್ಲಿಗೆ ನಮ್ ಬಂತು. ಇಲ್ಲಿ ಆಕ್ಚುಲಿ ಗಣೇಶ್ ಗ್ರ್ಯಾಂಡ್ ಅಂತ ಹೇಳಿ ಒಂದಿದೆ ಪ್ಲೇಸ್. ಗಣೇಶ್ ಗ್ರ್ಯಾಂಡ್ ವಿಲ್ ಗಿವ್ ಯು ದ ಬೆಸ್ಟ್ ಮಸಾಲ ದೋಸೆ ಎವರ್, ದಿ ಬೆಸ್ಟ್. ಮೂಲ ಗಣೇಶ್ ಗ್ರ್ಯಾಂಡ್. ಇಲ್ಲಿ ಅದು ಮಸಾಲ ದೋಸೆ ಅಂತ ಹೇಳಿದ್ರೆ ಪ್ರಾಪರ್ ಮಸಾಲ ದೋಸೆ ಇಟ್ ಇಸ್. ಆ ಥರ ಮಸಾಲ ದೋಸೆ ನಿಮ್ಗೆ ಇಲ್ಲೆಲ್ಲೂ ಸಿಗ್ಲಿಕ್ಕಿಲ್ಲ, ಅದಕ್ಕೆ ಅಷ್ಟು ಒಳ್ಳೆ ಇರ್ತದೆ. ಯಾ, ಸೊ ಲೆಟ್ಸ್ ಡೂ ಮಸಾಲ ದೋಸೆ ರಿವ್ಯೂ ಟುಡೇ. ಸೊ CB350 RS. ಅವೇನು ಮುಟ್ಟುದಾಯ್ತಾ ಕ್ರಿಸ್ಪುಲ್ ಅಂತ ಉಂಟು. ಸೆಕ್ಸಿ ಮಸಾಲ ದೋಸೆ. ಸೊ ಬ್ರೇಕ್ಫಾಸ್ಟ್ ರೈಡಲ್ಲಿ ಬ್ರೇಕ್ಫಾಸ್ಟ್ ಆಯಿತು, ಬ್ರೇಕ್ಫಾಸ್ಟ್ 2.0. ಆ್ಯಂಡ್ ದಿಸ್ ಪ್ಲೇಸ್ ಗಣೇಶ್ ಗ್ರ್ಯಾಂಡ್ ಅಂತೇಳಿ ಹೋಟೆಲ್. ಪರ್ಟಿಕ್ಯುಲರ್ಲಿ ಈ ಹೋಟೆಲಿಗೆ ಬನ್ನಿ ಆಗುಂಬೆಗೆ ಬಂದರೆ, ಬಿಕಾಸ್ ಇಲ್ಲಿ ಮಸಾಲ ದೋಸೆ ಟ್ರೈ ಮಾಡಿ. ಮಸಾಲ ದೋಸೆ ಇಟ್ಸ್ ಲೈಕ್ ದ ಕ್ರಿಸ್ಪ್ ವಿಲ್ ಬಿ ಡಿಫ್ರೆಂಟ್ ಬ್ರೋ. ಇಟ್ಸ್ ನಾಟ್ ಲೈಕ್ ದೇ ಹ್ಯಾವ್ ರೋಸ್ಟೆಡ್ ಇಟ್ ಸೋ ಮಚ್ ದ್ಯಾಟ್ ಇಟ್ಸ್ ಕ್ರಿಸ್ಪಿ, ಬಿಕಾಸ್ ದೇ ಹ್ಯಾವ್ ಹೀಟೆಡ್ ಇಟ್ ಸೋ ಮಚ್ ಇಟ್ಸ್ ಕ್ರಿಸ್ಪಿ. ಸೊ ಯಾ, ಅ ಸಜೆಷನ್. ಹಾಗೆ ಈಗ ಆಲ್ಮೋಸ್ಟ್ 8:20 ಹಾಗಾಗಿರ್ಬೋದು. ಆ್ಯಂಡ್ ವಿಲ್ ಬಿ ಲೀವಿಂಗ್ ಬ್ಯಾಕ್, ಹಿಂದೆ ಹೊರಡ್ತೇವೆ ಇನ್ನೇನು. ಹಾಗೆ ಸೊ ಯಪ್. ಆ್ಯಂಡ್ ಈಗ ನಮ್ಮ ಫಸ್ಟ್ ಪೀರಿಯಡ್ ಕಾಲೇಜಲ್ಲಿ ಸ್ಟಾರ್ಟ್ ಆಗಿರ್ತದೆ. ಆ್ಯಂಡ್ ಲ್ಯಾಬ್ ಇದ್ದಿದ್ದು ಇವತ್ತು, DBMS. ಡೋಂಟ್ ಆಸ್ಕ್ ಮಿ ದ ಫುಲ್ ಫಾರ್ಮ್ ವಾಟ್ ಇಸ್ DBMS, ಐ ಸ್ಟಿಲ್ ಡೋಂಟ್ ನೋ ದ್ಯಾಟ್. DBMS ಲ್ಯಾಬ್ ಇತ್ತು. DBMS ಲ್ಯಾಬ್ ಇನ್ನು 11 ಗಂಟೆಗೆ ಮುಗೀತದೆ. ಸೊ ಬೈ 11 ಐ ನೀಡ್ ಟು ಬಿ ಇನ್ ದ ಕಾಲೇಜ್. ಹಾಗೇನಾದ್ರು ನಾ ಮಾಡಿದರೆ ಬರೀ ಒಂದು ಆರ್ಡರ್ ಅಲ್ಲ, ಒಂದು ಕ್ಲಾಸದ್ದು ಅಟೆಂಡೆನ್ಸ್ ಹೋದಾಗ ಆಗ್ತದೆ, ವಿಚ್ ಇಸ್ ಫೈನ್. ವಿ ಕ್ಯಾನ್ ಬಿ ಎವ್ರಿವೇರ್ ಇನ್ ಒನ್ ಅಟ್ ಎ ಟೈಮ್, ಒಂದೇ ಜಾಗದಲ್ಲಿ ಇರ್ಲಿಕ್ಕೆ ಆಗೋದು. ಆ್ಯಂಡ್ ಇಫ್ ಯು ವಾಂಟ್ ಟು ಲಿವ್ ಯುವರ್ ಲೈಫ್ as well as complete your education, then you need to compromise in one place. And you know where I compromised? Yeah. You know my priorities now. Okay. In a way, all thanks to my parents. For real. Like ಇದೇ ಪ್ಲೇಸ್ ನಾನು ಹೇಳಿದ್ದು, ಈ ಕಲ್ಲು. ನೀವು ಬಸ್ ಹೋಗಿದ್ದು ನೋಡ್ಬೋದು, ಈಚೆಯಿಂದಾಗ ಹೋದ. ಮೊದಲೆಲ್ಲ ರೋಡ್ಸ್ ಅಪುರ ಇರುವಾಗ ಅವ್ರಿಗೆ ಕಷ್ಟ ಆಗ್ತಿತ್ತು. ಹಾಗೆ ಯಾ, ಕಮಿಂಗ್ ಟು ದ ಪಾಯಿಂಟ್, ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಇಫ್ ದೇ ವೇರ್ ನಾಟ್ ದಿಸ್ ಸಪೋರ್ಟಿವ್, then I could have never made all this. Like I could have never
come this far. Let that be attendance shortage agli nandu. Attendance shortage and me have always gone like hand by hand, side by side. First sem ಅಲ್ಲಿ ಸಹ ಶಾರ್ಟೇಜ್, ಫಸ್ಟ್ ಸೆಮ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಶಾರ್ಟೇಜ್ ಇತ್ತು. ಸೆಕೆಂಡ್ ಸೆಮ್ ಅಲ್ಲಿ ಪುಣ್ಯಕ್ಕೆ ಲಾಸ್ಟ್ ಮೂಮೆಂಟಿಗೆ ಮ್ಯಾಮ್ ಅಟೆಂಡೆನ್ಸ್ ಕೊಟ್ಟರು. ಥರ್ಡ್ ಸೆಮ್ ಅಲ್ಲಿ ಶಾರ್ಟೇಜ್ ಇತ್ತು, ಬುಕ್ ಡೊನೇಟ್ ಮಾಡ್ಲಿಕ್ಕೆ ಹೇಳಿದ್ರು. ಫೋರ್ತ್ ಸೆಮ್ ಅಲ್ಲಿ 1,500 ಫೈನ್ ಕಟ್ಟಿದೆ, 5 ಸಬ್ಜೆಕ್ಟ್ ಅಲ್ಲಿ ಶಾರ್ಟ್ ಇತ್ತು. ಆ್ಯಂಡ್ ಈ ಸತಿ ಈಗ ಫಿಫ್ತ್ ಸೆಮ್ ಅಲ್ಲಿ ಇವತ್ತು ತನಕ ನಿನ್ನೆ ಒಂದಿನ ಫುಲ್ ದಿನ ಕಾಲೇಜಿಗೆ ಹೋಗಿದ್ದೇನೆ ಬಿಟ್ರೆ ಬೇರೆ ದಿನ ಇವತ್ತು ತನಕ ಹೋಗ್ಲಿಲ್ಲ. ಪ್ಲೇಸ್ಮೆಂಟ್ ಟ್ರೈನಿಂಗ್ ಏನೋ ಒಂದು ಮಾಡಿದ್ರು, ಅದಕ್ಕೆ 1 ವಾರ ಹೋಗಿರ್ಲಿಲ್ಲ. ಅದ್ರದ್ದು 7,500 ಫೈನ್ ಅಂತೆ, ವಿಚ್ ಇಸ್ ಸೆನ್ಸ್ಲೆಸ್ ಎನಿವೇ. ಓಕೆ ದಟ್ ಮೈ ಪೇರೆಂಟ್ಸ್ ದೇವರ್ ಇಷ್ಟೆಲ್ಲ ನೋಡಿದ್ದಾರೆ ನಾ ಮಾಡೋದು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ದೇ ಡೋಂಟ್ ನೋ ದಟ್ ಐ ಆಮ್ ಡೂಯಿಂಗ್ ದಿಸ್, ದೇ ಡೋಂಟ್ ನೋ ದಟ್ ಐ ಆಮ್ ಡೂಯಿಂಗ್ ದಟ್. If I don't go to college, I'm at my home. They know that I'm not going. But then they know that I'll manage. They know that I'm doing something or the other in my life. It's not like I'm sitting alone, doing nothing. They're confident enough. Or I don't know what they are, how they are like just letting me do what I want. It's not like they don't care, they care. But they're just letting me do what I want. So yeah, 11 ಗಂಟೆ ಕ್ಲಾಸ್ ಈಗ. But yeah, all thanks to my parents. Not like they encourage me to not go to school, no? Don't think it like that. But they encourage me to take decisions of my life. Like, I'm not a kid. Nobody who is 20 is a kid. He needs to decide for himself. Yeah. So how many hairpin spins have we done? 13 more. ಒಟ್ಟಿಗಿದ್ದಿದ್ದು 14 ಮಾರೆ, ಇಷ್ಟು ಮಂತ್ ಆಯ್ತು. ಏನೋ ಒಂದು ಈಗ ಇಷ್ಟು ಮಾತಾಡಿದ್ರಲ್ಲಿ ಎಷ್ಟು ವಿಡಿಯೋಕ್ಕೆ ಹೋಗ್ತದೆ, ಎಷ್ಟು ಎಡಿಟಿಂಗ್ ಅಲ್ಲೇ ಮನೆಗೆ ಹೋಗ್ತದೆ ನೋಡ್ಬೇಕು. If you like this video, please share this video, subscribe to my channel and hit the bell icon so that whenever I upload a video you get notified. And ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವ. ಈಗ ಮನೆಗೆ ಬರುವಾಗ 10:20 ಆಗಿದೆ. ಈಗ 11:20ಗೆ ಐ ಹ್ಯಾವ್ ಮೈ ಥರ್ಡ್ ಹಾರ್ ಕಾಲೇಜಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಥರ್ಡ್ ಹಾರ್. ಅದನ್ನು ಅಟೆಂಡ್ ಮಾಡಬೇಕು. So 1 hour I have to change and leave to college. So anyway, bye. Bye ಹೇಳು. Bye.